ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಾವಡ ತಾಲೂಕಿನ ಬಳ್ಳಾರಿ ರಾಜ್ಯ ಹೆದ್ದಾರಿ ವೀರಮ್ಮನಹಳ್ಳಿ ಗೇಟ್ ಬಳಿ ಮಾವಿನ ತೋಟಕ್ಕೆ ಆಕಸ್ಮಿಕ ಬೆಂಕಿ. ಪಾವಡ ಪಟ್ಟಣದ ನಿವಾಸಿಯಾದ ರವಿಪ್ರಸಾದ್ ರವರಿಗೆ ಸೇರಿದ 2 ಎಕರೆ ಜಮೀನಿನಲ್ಲಿ ಕಳೆದ 10 ವರ್ಷಗಳಿಂದ ಮಾವಿನ ಹಾಗೂ ಟೀಕ್ ಮರಗಳ ವ್ಯವಸಾಯ ಮಾಡುತ್ತಿದ್ದು, ಇಂದು ತೋಟಕ್ಕೆ ಟ್ರಾನ್ಸ್ಫಾರ್ಮರ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಸಂಜೆ 6:30 ಸಮಯದಲ್ಲಿ ಬೆಳ್ಳಿಗೆ ಬೆಂಕಿ ತಗುಲಿ ಫಸಲು ನೀಡುತ್ತಿದ್ದ 15 ಮಾವಿನ ಮರಗಳು ಮತ್ತು 8 ವರ್ಷದ ದೊಡ್ಡ 12 ಟೀಕ್ ಮರಗಳು ಸುಟ್ಟು ಕರಕಲಾಗಿದೆ. ತಕ್ಷಣಕ್ಕೆ ಸಂಬಂಧಪಟ್ಟ ಅಗ್ನಿಶಾಮಕ ಇಲಾಖೆಯವರಿಗೆ ತೋಟದ ಮಾಲೀಕ ಕರೆ ಮಾಡಿ ವಿಷಯ ತಿಳಿಸಿದ ಸಮಯಕ್ಕೆ ಸರಿಯಾಗಿ ಜಲವಾಹನ ಮತ್ತು ಸಿಬ್ಬಂದಿ ಹೋಗುವ ಸಮಯಕ್ಕೆ ತೋಟಕ್ಕೆ ಬೆಂಕಿ ಹಬ್ಬಿಕೊಂಡಿತ್ತು. ಬೆಂಕಿಯಿಂದ ಸುಟ್ಟು ಹೋಗಿ ಅಂದಾಜು 90,000 ನಷ್ಟವಾಗಿದೆ. ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ಹಾರಿಸಲು ಹರಸಾಹಸಪಟ್ಟು ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಹಾರಿಸಿ ಸುಮಾರು 1,60,000 ರು ಬೆಲೆಬಾಳುವಷ್ಟು ಮರಗಳನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಿಬ್ಬಂದಿಗಳಾದ ಈರಣ್ಣ, ಮಡಿವಾಳ, ಮಂಜುನಾಥ್, ಹರೀಶ್, ರಾಜಶೇಖರ್, ರವಿಚಂದ್ರನ್ ಇದ್ದರು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.